ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಮುಖವಾಗಿ ಪೆಟ್ರೋಲ್ ಡೀಸೆಲ್ ದರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶವಾಸಿಗಳಿಗೆ ಅತಿ ದೊಡ್ಡ ಶಾಕಿಂಗ್ ನ್ಯೂಸ್ ಇವತ್ತು ಬೆಳ್ಳಂಬೆಳಗ್ಗೆ ಕಾರಣ ಮತ್ತೆ ರೇಟ್ ಹೈಕ್ ಆಗಿದೆ. ಇವತ್ತು ರಾಜ್ಯದಲ್ಲೂ ಕೂಡ ಅಷ್ಟೇ, ಜನ ಮನೆ ಬಿಟ್ಟು ಆಚೆ ಬಂದಾಗ ಪೆಟ್ರೋಲ್ ಬಂಕ್ಗಳಲ್ಲಿ ನಾವು ಜನರನ್ನ ನೋಡಿದಾಗ ಆತಂಕ ವ್ಯಕ್ತಪಡಿಸಿದ್ರು. ಮತ್ತೆ ರೇಟ್ ಹೈಕ್ ಆಗಿದೆಯಲ್ಲ, ಹೇಗೆ ಹೀಗಾದ್ರೆ ಅಂತ. ಪ್ರಯಾಣಿಕರಿಗೆ ಡಬಲ್ ಶಾಕ್. ಏನದು? ಪ್ರಯಾಣಿಕರಿಗೆ ಡಬಲ್ ಶಾಕ್ ಎದುರಾಗ್ತಾ ಇದೆ. ಏನದು ಆ ಕುರಿತ ಡೀಟೇಲ್ಸ್ ಇದು. ಬಸ್ ಬಂದ್ ಆತಂಕ ಒಂದ್ ಕಡೆ, ಇದರ ನಡುವೆ ತೈಲ ಬೆಲೆ ಕೂಡ ಏರಿಕೆ ಆಗ್ಬಿಟ್ಟಿದೆ. ಇವತ್ತು ಜನಸಾಮಾನ್ಯರಿಗೆ ಡಬಲ್ ಶಾಕ್. ಪೆಟ್ರೋಲ್ ಡೀಸೆಲ್ ದರದಲ್ಲಿ ಮತ್ತೆ ಏರಿಕೆ ಆಗಿದ್ದು ಜನಸಾಮಾನ್ಯರು ಆತಂಕ ಹೊರಹಾಕ್ತಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರದಲ್ಲಿ 90 ಪೈಸೆ ಮತ್ತೆ ಹೆಚ್ಚಳ ಆಗಿದೆ 4 ದಿನದ ಅಂತರದಲ್ಲಿ. 4 ದಿನದಲ್ಲಿ ಎರಡನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿರೋದು. ಕಳೆದ ವಾರವಷ್ಟೇ ಪೆಟ್ರೋಲ್ ಬೆಲೆಯಲ್ಲಿ 3 ರೂಪಾಯಿ ಹೆಚ್ಚಳ ಆಗಿತ್ತು. 4 ದಿನದ ಅಂತರದಲ್ಲಿ ಮತ್ತೆ 90 ಪೈಸೆ ಹೆಚ್ಚಳ ಆಗಿದೆ. ಸಾರ್ವಜನಿಕರ ಜೇಬಿಗೆ ಮತ್ತಷ್ಟು ಕತ್ತರಿ ಬೀಳ್ತಾ ಇದೆ. ಹಂಗಾಗಿ ಒಂದ್ ಕಡೆ ಜನಸಾಮಾನ್ಯರಿಗೆ ಇರೋ ಟೆನ್ಷನ್ ಏನಪ್ಪಾ ಅಂದ್ರೆ, ಈ ಬಸ್ ಸಂಚಾರ ಇರುತ್ತಾ ಇಲ್ವಾ ಅನ್ನುವಂತ ಆತಂಕ ಇದೆ. ಕಾರಣ ಮಧ್ಯರಾತ್ರಿಯಿಂದ ಮುಷ್ಕರ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದೀವಿ. ಅಲ್ಲರಿ, ಸ್ವಂತ ಗಾಡಿ ಬಿಟ್ಟು ಓಡಾಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಕರೆ ಕೊಟ್ರು. ಬಟ್ ನಮ್ಮ ರಾಜ್ಯದಲ್ಲಿ ಬಸ್ಗಳ ಓಡಾಟ ಇರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ವಲ್ಲ ಅಂತ ಜನ ಕೇಳ್ತಿದ್ದಾರೆ. ಹೋಗ್ಲಿ, ಒಂದೆರಡು ದಿನ ಅಡ್ಜಸ್ಟ್ ಮಾಡ್ಕೊಂಡು ಸ್ವಂತ ವಾಹನದಲ್ಲಿ ಹೋಗೋಣ ಅಂದ್ರೆ ಪೆಟ್ರೋಲ್ ಡೀಸೆಲ್ ದರದಲ್ಲೂ ಕೂಡ ಹೆಚ್ಚಳ ಆಗಿರೋದ್ರಿಂದ ಜನ ಹೆಚ್ಚುವರಿ ದುಡ್ಡು ಕೊಟ್ಟು ಓಡಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇದೆ. ಹಂಗಾಗಿ ಜನ ಆತಂಕ ಹೊರಹಾಕ್ತಿದ್ದಾರೆ. ಇರುವ ಆದಾಯ ಅಷ್ಟೇ, ಬಟ್ ಖರ್ಚು ವೆಚ್ಚ ಇಷ್ಟೆಲ್ಲ ಜಾಸ್ತಿ ಆಗೋದ್ರೆ ಹೇಗೆ ಅನ್ನೋದು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಇನ್ನೊಂದು ರೀಸನ್ ಏನ್ ಗೊತ್ತಾ, ಪೆಟ್ರೋಲ್ ಡೀಸೆಲ್ ಯಾವಾಗ ಜಾಸ್ತಿ ಆಗುತ್ತೋ ರೇಟ್, ಎಲ್ಲದರ ದರ ಕೂಡ ಆಟೋಮೆಟಿಕ್ ಆಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಕಾರಣ ಈ ಸರಕು ಸಾಗಣೆಗಳು, ಅದರ ವೆಚ್ಚ ಜಾಸ್ತಿ ಆಗ್ತಾ ಹೋಗುತ್ತೆ. ಹಂಗಾಗಿ ಅದರ ಇಂಪ್ಯಾಕ್ಟ್ ಹೆಂಗಿರುತ್ತೆ ಅಂದ್ರೆ ಮಾರ್ಕೆಟ್ಗಳ ಮೇಲೆ ಆಗುತ್ತೆ. ಮಾರ್ಕೆಟ್ಗಳಲ್ಲಿ ನೀವೇನೇ ತಗೊಳಕ್ ಹೋದ್ರೂ ಕೂಡ ಅದರ ರೇಟ್ ಸ್ವಲ್ಪ ಜಾಸ್ತಿ ಕೊಟ್ಟೆ ಏನ್ ಮಾಡೋದು, ನಮಗೆ ಬಂದು ತಲುಪೋದೆ ಹೆಚ್ಚಿನ ರೇಟಲ್ಲಿ, ನೀವು ಅದನ್ನ ಕೊಡ್ಲೇಬೇಕು ಅಂತ ಜನಸಾಮಾನ್ಯರಿಗೆ ಹೇಳ್ತಾರೆ. ಹಂಗಾಗಿ ಜಸ್ಟ್ ಸ್ವಂತ ವಾಹನಗಳಿಗೆ ಅಷ್ಟು ಕೊಟ್ಟು ಹಾಕಿಸ್ಕೊಳ್ಳೋದಲ್ಲ, ಅದರ ಬದಲಾಗಿ ಬೇರೆ ಬೇರೆ ನೀವೇನೇ ವಸ್ತುಗಳನ್ನ ತಗೊಳ್ತೀರಿ ಅಂತ ಅಂದ್ರೂ ಕೂಡ ಅಲ್ಲೂ ರೇಟ್ ಹೈಕ್ ಆಗುತ್ತಲ್ಲ. ಇದು ಜನಸಾಮಾನ್ಯರ ಆತಂಕಕ್ಕೆ ಕಾರಣ ಆಗ್ತಾ ಇರುವಂತಹ ವಿಚಾರ. ಸೊ ಇವತ್ತು ಬೆಳಗ್ಗೆದ್ರೆ ಮತ್ತೆ ದುಬಾರಿ ದುನಿಯಾ ಅನ್ನುವಂತಹ ಪರಿಸ್ಥಿತಿ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೊಂದು ಅಪ್ಡೇಟ್ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮೋದಿ ಮಿತವ್ಯಯ ಮಂತ್ರ, ಎರಡೆರಡು ಬಾರಿ ಇಂಧನದ ರೇಟ್ ಹೈಕ್. ಹಂತವಾಗಿ ಮತ್ತೆ ಹೆಚ್ಚಳ ಆಗ್ಬಿಡುತ್ತಾ ಇಂಧನದ ದರ ಅನ್ನುವಂತ ಆತಂಕ ಇದೆ. 4-5 ದಿನದಲ್ಲಿ ಮತ್ತೆ ಪೆಟ್ರೋಲ್ ಡೀಸೆಲ್ ಏರಿಕೆ ಆಗ್ಬಿಡುತ್ತಾ ದರ. ಜನಸಾಮಾನ್ಯರ ಬದುಕಿಗೆ ಮತ್ತಷ್ಟು ಹೊರೆಯಾಗಲಿದೆಯಾ ಈ ಬೆಲೆ? ಮೋದಿ ಮಿತವ್ಯಯ ಮಂತ್ರ ಹೇಳಿದ್ರು ಹೈದರಾಬಾದ್ನಲ್ಲಿ, ಪೆಟ್ರೋಲ್ ಡೀಸೆಲ್ ಅನ್ನ ಮಿತವಾಗಿ ಬಳಕೆ ಮಾಡಿ ಅಂತ. ಅದರ ಅರ್ಥ ರೇಟ್ ಹೈಕ್ ಆಗುತ್ತೆ ಅಂತ. ಆಯ್ತು, 3 ರೂಪಾಯಿ ಅಲ್ಲಿಗೆ ಮುಗಿತಾ? ಮತ್ತೆ 4 ದಿನದ ಅಂತರದಲ್ಲಿ 90 ಪೈಸೆ ಹೆಚ್ಚಳ ಆಗಿದೆ. ಅದಾದ ಬಳಿಕ ಮತ್ತಷ್ಟು ಜಾಸ್ತಿ ಆಗುತ್ತಾ ಅನ್ನುವಂಥ ಆತಂಕ ಕೂಡ ಜನಸಾಮಾನ್ಯರು ಸದ್ಯಕ್ಕೆ ಫೇಸ್ ಮಾಡ್ತಿದ್ದಾರೆ.